ಯೋಜನೆಯ ಹಣ ನೇರವಾಗಿ ನಿಮ್ಮ ಖಾತೆಗೆ ಬರಲಿದೆ. ತಪ್ಪಾದ ಮಾಹಿತಿಯಿಂದ ಸೈಬರ್ ಕೇಂದ್ರಗಳಿಗೆ ಅಲೆದಾಡಬೇಡಿ ಎಂದು ಮುನಿನಾರಾಯಣಪ್ಪ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ವಿರೋಧ ಪಕ್ಷದವರು ಈ ಬಗ್ಗೆ ತಪ್ಪು ಮಾಹಿತಿ ಹಬ್ಬಿಸುತ್ತಿದ್ದು ಇಂತಹ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬಾರದು ಎಂದರು. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕಿಲ್ಲ. ಗೃಹಲಕ್ಷ್ಮಿ ಹಣ ನೇರವಾಗಿ ನಿಮ್ಮ ಖಾತೆಗೆ ಜಮೆಯಾಗಲಿದೆ. ಇದಕ್ಕಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವ ಅಗತ್ಯವಿಲ್ಲ ಮತ್ತು ಇದು 5 ವರ್ಷಕ್ಕೊಮ್ಮೆ ಬದಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾಂಗ್ರೆಸ್ ಸರ್ಕಾರ 2023ರಿಂದ ಪಂಚ ಗ್ಯಾರಂಟಿಗಳ ಯೋಜನೆಯನ್ನು ಯೋಜನೆಯನ್ನು ತಂದಾಗ ಈ ದೇಶದ ಬೇರೆ ರಾಜಕೀಯ ಮಿತ್ರರೆಲ್ಲನೂ ಅದನ್ನು ಹೀಯಾಳಿಸಿಕೊಂಡು ಇದಾಗಲ್ಲ ಹೋಗಲ್ಲ ಅನ್ನೋ ಮಟ್ಟದಲ್ಲಿ ಮಾತಾಡಿದ್ರು. ಆದರೂ ಕೂಡ ನಮ್ಮ ಸರ್ಕಾರ ಇವತ್ತು 3 ವರ್ಷ ಆದರೂ ಕೂಡ ಆ ಯೋಜನೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದೆ. ಆದರೆ ಈ ಮಧ್ಯೆ ಏನಾಗಿದೆ ಅಂದರೆ ಈ ರಾಜಕೀಯದ ಒಂದು ಪಿತೂರಿಗಳು, ಆ ಪಿತೂರಿಗಳಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಗೃಹಜ್ಯೋತಿ ಅಂತ ಒಂದು ಯೋಜನೆ ಇದೆ. ಗೃಹಜ್ಯೋತಿ ಅಂದರೆ ಕರೆಂಟ್ ಫ್ರೀಯಾಗಿ ಕರೆಂಟ್ ಕೊಡೋದು. ಆ ಫ್ರೀಯಾಗಿ ಕರೆಂಟ್ ಕೊಟ್ಟಾಗ ಅದು 200 ಮೀಟ್ರ್ ಒಳಗಡೆ 200 ಯೂನಿಟ್ ಒಳಗಡೆ ಎಷ್ಟನ್ನು ಉಳಿಸ್ಕೊಂಡ್ರೂ ಅದೆಲ್ಲ ಫ್ರೀ ಅನ್ನೋ ಒಂದು ಯೋಜನೆ. ಅದು ಇವತ್ತು ಜನ ಉಪಯೋಗಿಸ್ಕೊಂಡು ಇವತ್ತು ಆರ್ಥಿಕವಾಗಿ ಅದನ್ನು ಸಬಲರಾಗ್ತಾ ಇದ್ದಾರೆ. ಮತ್ತು ಗೃಹಜ್ಯೋತಿ ಆಯಿತು, ಗೃಹಲಕ್ಷ್ಮಿ ಅಂತ ಮನೆ ಯಜಮಾನಿಗೆ 2,000 ತಿಂಗಳಿಗೆ ಏನು ಪರಿಹಾರ ಕೊಡೋದು. ಆ ಒಂದು ಯೋಜನೆ ಕೊಟ್ಟರು. ಈ 3 ವರ್ಷದಿಂದ ಒಂದು ತಿಂಗಳಿಲ್ಲ ಅಂದರೆ ಇನ್ನೊಂದು ತಿಂಗಳು ಕೊಟ್ಟು ಎಲ್ಲ ಈಗ 30 ತಿಂಗಳದು ಈಗ 60,000 ರೂಪಾಯಿ ಬಂದಿದೆ. ಈಗ ಏಪ್ರಿಲ್ದು ಹಾಕಿದ್ದಾರೆ, ಇನ್ನು ಮೇದು ಈ ತಿಂಗಳಲ್ಲಿ ಬೀಳ್ತದೆ. ಆ ಥರ ಕೊಟ್ಕೊಂಡು ಬರ್ತಾಯಿದ್ರು ಕೂಡ ಜನ ಅದನ್ನು ಏನೇನೋ ಹೇಳ್ಕೊಂಡು ಮತ್ತು ನಾವು ಎಲೆಕ್ಷನ್ ಬರ್ತಾ ಇದೆ, ಈಗ 3,000 ಕೊಡ್ತೀವಿ, 4,000 ಕೊಡ್ತೀವಿ, ಈಗ ಮಾಡಿಬಿಟ್ಟಿದ್ದಾರೆ 3,000 ಅನ್ನೋದು, ಅದನ್ನು ಇನ್ನು ಬರೋದಿಲ್ಲ ಅಂತ ಹೇಳೋದು ಇಲ್ಲ ಅನ್ನೋದು ಏನೇನೋ ಹೇಳ್ತಾರೆ. ಇದನ್ನು ನಮ್ಮ ಮಹಿಳೆಯರೆಲ್ಲ ಕೇಳಿಬಿಟ್ಟು ಈ ಸೈಬರ್ಗಳ ಹತ್ರ ಹೋಗಿ ಆ ಸೈಬರ್ಗಳವರು ಕೂಡ ಅದನ್ನು ಹೇಳ್ತಾರೆ, ಏನು 3,000 ಕೊಡ್ತಾರಂತೀಗ, ಇನ್ನು ಮುಂದೆ ನೀವು ಎಲ್ಲ ಅರ್ಜಿಗಳು ಹಾಕ್ಕೊಡ್ಬೇಕು, ಅದು ಹಾಕ್ಕೊಡ್ಬೇಕು, ಇದು ಹಾಕ್ಕೊಡ್ಬೇಕು ಅಂತೇಳಿ ಅವ್ರನ್ನ ಮರಳು ಮಾಡಿ ಇವತ್ತು ಗೊತ್ತಿಲ್ಲದ ಜನ ಏನಾಗಿದ್ದಾರೆ ಅಂದರೆ ಆ ಸೈಬರ್ಗಳ ಹತ್ರ ಹೋಗಿ 1,000 ರೂಪಾಯಿ ಖರ್ಚು ಮಾಡಿಕೊಂಡು ಹಾಳಾಗ್ತಾ ಇದ್ದಾರೆ. ಇದೆಲ್ಲ ಸುಳ್ಳು. ನಮ್ಮ ಸರ್ಕಾರ ಕೊಡೋದು 2,000ನೇ. 2,000 ನಮ್ಮ ಸರ್ಕಾರ ಇರೋವರೆಗೂ ಕೊಡ್ತಾರೆ. ಮಧ್ಯದಲ್ಲಿ ನಿಲ್ಲಿಸೋದು ಏನೂ ಇಲ್ಲ. ಅದು 2,000 ಕೊಡೋದು ನಿಜಾನೇ, ಕರೆಂಟ್ ಕೊಡೋದು ನಿಜಾನೇ. ಆಮೇಲೆ ಶಕ್ತಿ ಯೋಜನೆ ಬಸ್ ಪಾಸು ಅದು ಹೀಗೆ 3 ವರ್ಷ ಆಯಿತು, ಅದು ಕೊಡ್ತಾ ಇದ್ದಾರೆ. ಆಮೇಲೆ ಅನ್ನಭಾಗ್ಯ, ಇವತ್ತು ಅನ್ನಭಾಗ್ಯದೇನಾಗಿದೆ ಅಂದರೆ ನಿಮಗೂ ಗೊತ್ತಿರಬೇಕು, ಅನ್ನ ಯಾರ್ಯಾರು ತಿಂತಾಯಿದ್ರು ಮೊದಲು, ಇವಾಗ ಯಾರ್ಯಾರು ತಿಂತಾರೆ ಅಂತ. ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿಗೆ 3,000 ರೂಪಾಯಿ ಹಣ ನೀಡಲಾಗುತ್ತಿದೆ ಎಂಬುದು ಸಂಪೂರ್ಣ ಸುಳ್ಳು. ಸರ್ಕಾರದ ನಿಯಮದ ಪ್ರಕಾರ ಪ್ರತಿ ತಿಂಗಳು 2,000 ರೂಪಾಯಿ ಮಾತ್ರ ನೀಡಲಾಗುತ್ತಿದೆ. ವಿರೋಧ ಪಕ್ಷದವರು ಜನರನ್ನು ದಿಕ್ಕು ತಪ್ಪಿಸಲು ತಪ್ಪು ಸಂದೇಶಗಳನ್ನು ಹಬ್ಬಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕೃತ ಮಾಹಿತಿಯನ್ನು ನಾವೇ ಜನರಿಗೆ ಮಾಧ್ಯಮಗಳ ಮೂಲಕ ತಲುಪಿಸುತ್ತೇವೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ಮಾರ್ಪಾಡುಗಳಿದ್ದರೆ ನಾವೇ ಖುದ್ದಾಗಿ ನಿಮ್ಮ ಮನೆಗೆ ಬಂದು ಮಾಹಿತಿ ನೀಡುತ್ತೇವೆ. ಕೆಲ ತಾಂತ್ರಿಕ ಕಾರಣಗಳಿಂದ ಬಾಕಿ ಉಳಿದಿರುವ ಗೃಹಲಕ್ಷ್ಮಿ ಹಣ ಶೀಘ್ರದಲ್ಲಿಯೇ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆಯಾಗಲಿದೆ. ಸಾರ್ವಜನಿಕರು ಯಾವುದೇ ಸುಳ್ಳು ವದಂತಿಗಳಿಗೆ ಅಥವಾ ಕಿವಿಮಾತುಗಳಿಗೆ ಕಿವಿಗೊಟ್ಟು ಕಂಗಾಲಾಗಬಾರದೆಂದು ಮುನಿನಾರಾಯಣಪ್ಪ ಮನವಿ ಮಾಡಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.